ಎಲ್ಲಿ ಬರ್ಬೋದಿದು? ಎಲ್ಲಿ ಬರ್ಬೋದಿದು? ಓ, ಇಲ್ಲೇ ಹಾಕಿದ್ದಾರೆ ಬೋರ್ಡು. ಈ ಸತಿ ಕಾಲ್ ಮಾಡಿ ತಿಳ್ಕೊಳ್ಳೋಣ ಎಲ್ಲಿ ಬರುತ್ತೆ ಅಂತ. ಹಲೋ, ಎಲ್ಲಿದ್ದೀರಾ ಮ್ಯಾಮ್? ಲೊಕೇಶನ್ ಹತ್ರನೇ ಇದ್ದೀವಿ. ಎಲ್ಲಿ ಬರಬೇಕು? ಇಲ್ಲಿ ಬೋರ್ಡ್ ಕಾಣಿಸ್ತು ನಮಗೆ, ಅಲ್ಲೇ ಇದ್ದೀವಿ. ಯಾವ ಕಡೆ ಬರಬೇಕು? ಓಕೆ, ಅಲ್ಲೇ ರೈಟ್ ತಗೊಂಡು ಮುಂದೆ ಬನ್ನಿ ಮ್ಯಾಮ್. ರೈಟ್ಗಾ? ಓಕೆ, ಬರ್ತಾ ಇದ್ದೀವಿ. ಇಲ್ಲಿ ಈ ರೈಟ್ ಅನಿಸುತ್ತೆ. ರೈಟ್ ತಗೊಂಡ್ರಾ? ಹಾ ಮೇಡಮ್, ರೈಟ್ ತಗೊಂಡೆ. ಹಾ, ಹಂಗೆ ಸ್ಟ್ರೈಟ್ ಬನ್ನಿ. ಹಾ, ನೋಡಿದೆ. ಹಾಯ್, ಐ ಆಮ್ ಅಂಕಿತಾ. ಬಾಮಿನಿ. ಇದೆ ಮ್ಯಾಮ್ ನೀವು ಕೇಳಿದ ಅಪಾರ್ಟ್ಮೆಂಟ್. ಬನ್ನಿ ಮ್ಯಾಮ್. ಹಾ, ಅದೇ ಮ್ಯಾಮ್ ನೀವು ಹೇಳಿದ್ದು 5 ಲ್ಯಾಕ್ಗೆ 2 BHK, 8 ಲ್ಯಾಕ್ಗೆ 3 BHK ಇದೆನಾ ಅದು? ಹೌದು ಮ್ಯಾಮ್, ಇದೇನೆ. ಬನ್ನಿ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಹಾ, ಈ ಅಪಾರ್ಟ್ಮೆಂಟ್ ಅಲ್ಲೂ ನಿಮ್ಗೆ 24x7 ಅವರ್ ಸೆಕ್ಯೂರಿಟಿ ಫೆಸಿಲಿಟಿ ಕೂಡ ಇದೆ ಮ್ಯಾಮ್. ಮ್ಯಾಮ್, ಇಲ್ಲಿ ನಿಮ್ಗೆ ಇಂಡಿವಿಜುವಲ್ ಕಾರ್ ಪಾರ್ಕಿಂಗ್ ಕೂಡ ಸಿಗುತ್ತೆ ಅಂಡ್ 2 ಬೋರ್ವೆಲ್, 3 ಸಂಪ್ ಕೂಡ ಇದೆ ಅಂಡ್ ಪವರ್ ಬ್ಯಾಕಪ್ ಗೆ ಜನರೇಟರ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ನೈಸ್. ಮ್ಯಾಮ್, ನಿಮ್ಗೆ ಈ ಅಪಾರ್ಟ್ಮೆಂಟ್ ಅಲ್ಲಿ 2 ಕಡೆ ಎಂಟ್ರಿ ಕೂಡ ಅವೈಲಬಲ್ ಇದೆ. ಓಕೆ ಮ್ಯಾಮ್ ನೋಡಿ, ನಿಮ್ಮ ಹತ್ರ ಜಸ್ಟ್ 5 lakhs ಇದ್ರೆ ಸಾಕು, ಇಲ್ಲಿರೋ 2 BHK ಫ್ಲಾಟ್ ನಿಮ್ಗೆ ಮಾಡಿಸ್ಕೊಡ್ತೀವಿ. ಅವ್ರು ನಿಮ್ಗೆ 3 BHK ಬೇಕಂದ್ರೆ ಜಸ್ಟ್ 8 lakhs ಇದ್ರೆ ಸಾಕು, ಇಲ್ಲಿರೋ 3 BHK ಫ್ಲಾಟ್ನ ನಿಮ್ಮ ಹೆಸರಿಗೆ ಮಾಡಿಸ್ಕೊಡ್ತೀವಿ. ವಾವ್, ನೈಸ್. ಫ್ಲಾಟ್ ನೋಡಿ ಆಮೇಲೆ ನೀವೇ ಹೇಳ್ತೀರಾ. ಮ್ಯಾಮ್, ಈ ಅಪಾರ್ಟ್ಮೆಂಟ್ ಯಲಹಂಕದಲ್ಲಿ ಇರೋದ್ರಿಂದ ನಿಮ್ಗೆ ಏರ್ಪೋರ್ಟ್ ಅಂತೂ ತುಂಬಾ ಹತ್ರದಲ್ಲೇ ಇದೆ ಅಂಡ್ ಸಿಟಿಗೂ ತುಂಬಾ ಹತ್ರ ಇದೆ ಅಂಡ್ ನಿಮ್ಗೆ ಟ್ರಾಫಿಕ್ ಅಂತೂ ಏನು ಕಿರಿಕಿರಿ ಇಲ್ಲ ಅಂತಾನೆ ಹೇಳ್ಬೋದು. Okay. ಅಂಡ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಸುತ್ತಮುತ್ತ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ಗೆ ಏನು ತೊಂದರೆನೇ ಇಲ್ಲ ಆ್ಯಂಡ್ ಡೈಲಿ ನೀಡ್ ಗ್ರೋಸರಿ ಐಟಮ್ ಜಸ್ಟ್ 500 ಮೀಟರ್ ದೂರದಲ್ಲೇ ನಮಗೆ ಅವೈಲಬಲ್ ಇದೆ ಆ್ಯಂಡ್ ಹಾಸ್ಪಿಟಲ್ ಮಾಲ್ಗಂತೂ ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ವಾವ್, ಸೂಪರ್. ಬನ್ನಿ ಮ್ಯಾಮ್, ಫಸ್ಟ್ 3 BHK ಫ್ಲಾಟ್ ಎಲ್ಲ ಹೇಗಿದೆ ತೋರಿಸ್ತೀನಿ. ಓಕೆ, ಇದು ಸ್ಪೇಸಸ್ ಲಿವಿಂಗ್ ಹಾಲ್. ಅಲ್ಲಿ ನಮ್ಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ ಮತ್ತೆ ಇಲ್ಲಿ ನೀವು ನಿಮ್ಮ ಸೋಫಾ ಸೆಟಪ್ ನ ಮಾಡ್ಕೊಬಹುದು. ವೆಂಟಿಲೇಷನ್ ಗೆ ಅಲ್ಲಿ ನಾವು ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದೀವಿ. ಮನೆ ಒಳಗಡೆ ತುಂಬಾ ಚೆನ್ನಾಗಿ ಬೆಳಕು ಬರ್ತಿದೆ. ಹಾಗೆ ಇಲ್ಲಿ ಬರ್ತಿದಂಗೆ ಲೆಫ್ಟ್ ಅಲ್ಲಿ ನಿಮ್ಗೆ ಕಿಚನ್ ಕೊಟ್ಟಿದೀವಿ. ಓಕೆ, ಕಿಚನ್ ವಿತ್ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದೀವಿ. ಬನ್ನಿ. ವಾವ್, ಇಲ್ಲೂ ಸ್ಪೇಸಿಯಸ್ ಆಗಿದೆ. ತುಂಬಾ ಸ್ಪೇಸಿಯಸ್ ಆಗಿ ಕೊಟ್ಟಿದೀವಿ ಕಿಚನ್ ಯುಟಿಲಿಟಿನ. ಹಾಗೆ ಇಲ್ಲಿ ಮುಂದೆ ಬರ್ತಿದಂಗೆ ಇಲ್ಲಿ ನಿಮ್ಗೆ ಡೈನಿಂಗ್ ಸೆಟಪ್ ಮಾಡ್ಬೋದು ನೀವು ಈ ಏರಿಯಾನ. ಓಕೆ, ಮತ್ತೆ ಇಲ್ಲಿ ನಾವು ವಾಶ್ ಬೇಸಿನ್ಗೆ ಅಂತ ಕನೆಕ್ಷನ್ ಕೊಟ್ಟಿದೀವಿ. ಓಕೆ, ಇದು ಬಂದು ನಾವು ಕಾಮನ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದೀವಿ. ಓಕೆ, ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಅಂಡ್ ಇಲ್ಲಿ ವೆಂಟಿಲೇಷನ್ ಗೆ ವಿಂಡೋಸ್ ಸಹ ಪ್ರೊವೈಡ್ ಮಾಡಿದೀವಿ. ಹಾಗೆ ಅಲ್ಲಿ ನಾವು ಒಂದು ಅಟ್ಯಾಚ್ ವಾಶ್ರೂಮ್ ಪ್ರೊವೈಡ್ ಮಾಡಿದೀವಿ. ಓಕೆ. ಬನ್ನಿ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೀನಿ. ಇದು ಒಂದು ಸೆಕೆಂಡ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾಲ್ಕನಿ. ನಿಮ್ಗೆ ಗಾಳಿ ಬೆಳಕುಗೆ ಏನು ತೊಂದರೆ ಇಲ್ಲ ಅಂಡ್ ವ್ಯೂಸ್ಗಂತೂ ನೋ ವರೀಸ್ ಅಂತಾನೆ ಹೇಳ್ಬೋದು. ಬನ್ನಿ ಮ್ಯಾಮ್, ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್. ವಾವ್, ಒಳ್ಳೆ ವ್ಯೂ ಸಿಗುತ್ತೆ ಮಾತ್ರ. ಬನ್ನಿ ಥರ್ಡ್ ಅಂಡ್ ಫೈನಲ್ ಬೆಡ್ರೂಮ್ ತೋರಿಸ್ತೀನಿ. ಇದು ಬಂದು ಫೈನಲ್ ಅಂಡ್ ಥರ್ಡ್ ಬೆಡ್ರೂಮ್ ಆಗಿರುತ್ತೆ. ನೀವು ಇದನ್ನ ಕಿಡ್ಸ್ ಬೆಡ್ರೂಮ್ ಹಾಗೂ ಯೂಸ್ ಮಾಡ್ಕೊಬಹುದು ಅಂಡ್ ವೆಂಟಿಲೇಷನ್ಗೆ ಇಲ್ಲಿ ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ನಿಮ್ಗೊಂದು ಗಾಳಿ ಬೆಳಕುಗೆ ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಓ, ನೈಸ್. ಮ್ಯಾಮ್, 3 BHK ಅಂತೂ ತುಂಬಾ ಚೆನ್ನಾಗಿದೆ. ಬನ್ನಿ 2 BHK ಒಂದ್ಸತಿ ತೋರಿಸ್ಬಿಡಿ, ನೋಡ್ಕೊಂಡ್ಬಿಡ್ತೀನಿ. ಬನ್ನಿ ತೋರಿಸ್ತೀನಿ.
ವಾವ್. ಇದು ಸ್ಪೇಸಸ್ ಲಿವಿಂಗ್ ಹಾಲ್. ಹಾ. ನಿಮ್ಗೆ ಇಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ, ನೀವು ಇಲ್ಲಿ ಸೋಫಾ ಸೆಟಪ್ ನ ಮಾಡ್ಕೊಬಹುದು. ಓಕೆ. ಹಾಗೆ ಇಲ್ಲಿ ನೋಡಿ ಓಪನ್ Open. ಮಾಡ್ಯುಲರ್ ಕಿಚನ್. Okay. ಮತ್ತೆ ಇಲ್ಲಿ ನಾವು ಕಿಚನ್ ಯುಟಿಲಿಟಿನ ಪ್ರೊವೈಡ್ ಮಾಡಿದೀವಿ. ಹಾ. ತುಂಬಾ ಸ್ಪೇಸಸ್ ಆಗಿದೆ, ಹಾ, ಹೌದು. ನೋಡ್ತಿರ್ಬೋದು. ನಮ್ಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಓಕೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ, ಮತ್ತೆ ಅಟ್ಯಾಚ್ ವಾಶ್ರೂಮ್ ಸಹ ಪ್ರೊವೈಡ್ ಮಾಡಿದೀವಿ. ನೈಸ್. ಇಲ್ಲಿ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ. ಹೌದು, ತುಂಬಾ ಗಾಳಿ ಬೆಳಕುಗೆ ಏನ್ ತೊಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ತೋರಿಸ್ಕೊಡ್ತೀನಿ. ನಡೀರಿ. ಇದು ಬಂದು ಕಾಮನ್ ವಾಶ್ರೂಮ್ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಓಕೆ. ಹಾಗೆ ವಾಶ್ರೂಮ್ ಪಕ್ಕದಲ್ಲಿ ಇದು ಸೆಕೆಂಡ್ ಅಂಡ್ ಫೈನಲ್ ಬೆಡ್ರೂಮ್. ವಾವ್. ಮತ್ತೆ ಇಲ್ಲಿ ವೆಂಟಿಲೇಷನ್ಗೆ ಅಂತ ವಿಂಡೋನ ಪ್ರೊವೈಡ್ ಮಾಡಿದೀವಿ. ಏನ್ ಗೊತ್ತಾ, ನೀವು ಯಾವ್ದು ಚಿಕ್ಕದಾಗಿ ಮಾಡೇ ಇಲ್ಲ, ಎಲ್ಲರೂ ತುಂಬಾ ಸ್ಪೇಸಿಯಸ್ ಆಗಿ ಮಾಡ್ಕೊಟ್ಟಿದ್ದೀರಾ. ಅದು ನನಗೆ ತುಂಬಾ ಇಷ್ಟ ಆಯ್ತು. ನನಗಂತೂ ಎಸ್ಪೆಷಲಿ ತುಂಬಾ ಇಷ್ಟ ಆಯ್ತು. ಮ್ಯಾಮ್ ನಮ್ಮಲ್ಲಿ ಇನ್ನೊಂದು ವೆರೈಟಿ 3 BHK ಫ್ಲಾಟ್ ಇದೆ, ಬನ್ನಿ ತೋರಿಸ್ಕೊಡ್ತೀನಿ. Okay. ಮ್ಯಾಮ್ ನಿಮ್ಗೆ ಅವಾಗ್ಲೇ ಹೇಳದ್ನಲ್ಲ, ಇದೇ ವೆರೈಟಿ 3 BHK ಫ್ಲಾಟ್. ತುಂಬಾ ಸ್ಪೇಸಸ್ ಆಗಿದೆ, ನೀವೇ ನೋಡ್ತಿರ್ಬೋದು. ಅಂಡ್ ಇನ್ನೊಂದು ಏನ್ ಸ್ಪೆಷಾಲಿಟಿ ಗೊತ್ತಾ, ನಮ್ಗೆ ಈ 2 ಬೆಡ್ರೂಮ್ಸ್ಗೂ ನಾವು ಅಟ್ಯಾಚ್ ಬಾಲ್ಕನಿನ ಪ್ರೊವೈಡ್ ಮಾಡಿದೀವಿ. ವಾವ್, ನೈಸ್. ಅದು ಬಂದು ನಮಗೆ ಥರ್ಡ್ ಅಂಡ್ ಫೈನಲ್ ಬೆಡ್ರೂಮ್. ವೆಂಟಿಲೇಷನ್ಗಲ್ಲಿ ವಿಂಡೋನ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಈ ರೂಮ್ ಪಕ್ಕದಲ್ಲೇ ನಾವು ಕಿಚನ್ ಪ್ರೊವೈಡ್ ಮಾಡಿದ್ದೀವಿ. ಮತ್ತೆ ಇದು ಕಿಚನ್ ಯುಟಿಲಿಟಿ ಏರಿಯಾ. ಓಕೆ. ವಾವ್, ಒಳ್ಳೆ ಗಾಳಿ ಬೆಳಕು ಬರುತ್ತೆ. ತುಂಬಾ ಸ್ಪೇಸಸ್ ಆಗಿದೆ. ಹಾ, ಹೌದು. ವ್ಯೂ ಅಂತೂ ಮಸ್ತ್ ಆಗಿದೆ. ಹಾಗೆ ಇಲ್ಲಿ ನಾವು ಕಾಮನ್ ವಾಶ್ರೂಮ್ ಒಂದು ಪ್ರೊವೈಡ್ ಮಾಡಿದ್ದೀವಿ. ಓವರ್ ಆಲ್ ತುಂಬಾನೇ ಚೆನ್ನಾಗಿ ಬಂದಿದೆ ಮನೆ. ಮ್ಯಾಮ್ ಫ್ಲಾಟ್ ಎಲ್ಲ ನೋಡಿದ್ರಿ ಅಲ್ಲ, ಹೇಗೆ ಅನ್ನಿಸ್ತು? ನನ್ಗಂತೂ ಎಲ್ಲಾ ಫ್ಲಾಟ್ಸ್ ತುಂಬಾ ಇಷ್ಟ ಆಗಿದೆ. ಬಟ್ ನಾನು ಇಂಟೀರಿಯರ್ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್, ಇಂಟೀರಿಯರ್ಸ್ಗಂತೂ ಡೋಂಟ್ ವರಿ. ಫ್ಲಾಟ್ ಫೈನಲೈಸ್ಡ್ ಆಗಿದ ತಕ್ಷಣ ನಿಮಗೆ ಬೇಕಿರೋ ಅಂಥ ಕಸ್ಟಮೈಸ್ ಇಂಟೀರಿಯರ್ ಕೂಡ ನಾವೇ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ಓ, ಸೋ ನೈಸ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಬ್ಯೂಟಿಫುಲ್ ಲೊಕೇಶನಲ್ಲಿ ನಿಮಗೆ ಇಷ್ಟು ಲಕ್ಸುರಿ ಫ್ಲ್ಯಾಟ್ಸು ಎಲ್ಲಾದರೂ ಸಿಗುತ್ತಾ, ಅದನ್ನು ಯಲಹಂಕದಲ್ಲಿ? ಯೋಚನೆ ಮಾಡಿ. ಸೊ ಟೈಮ್ ಅಂತೂ ವೇಸ್ಟ್ ಮಾಡಲೇಬೇಡಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಇವಾಗಲೇ ಕಾಲ್ ಆರ್ ವಾಟ್ಸಪ್ ಮಾಡಿ, ಆರ್ ನೀವು ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಬಾಯ್.